ಬೆಂಗಳೂರಲ್ಲಿ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಆಟೋದವ್ರ ಬಗ್ಗೆ ಒಂದು ಚರ್ಚೆ ನಡೀತಾ ಇತ್ತು. ಚರ್ಚೆ ಏನಪ್ಪಾ ಅಂತಂದ್ರೆ ಮಿನಿಮಮ್ ಫೇರು 50 ರೂಪಾಯಿ ಆಗಬೇಕು ಅಂತ. ಬಟ್ ಇವರ ಚರ್ಚೆ ಆಟೋದವ್ರ ಪರವಾಗಿನ ಅಥವಾ ಬೈಕ್ ಟ್ಯಾಕ್ಸಿ ಬಳಸೋರು ಇನ್ನೂ ಹೆಚ್ಚಾಗ್ಲಿ ಅಂತನಾ? ಸೊ ವಿಡಿಯೋನ ಕೊನೆ ತನಕ ನೋಡಿ, ನಿಮ್ಗೆ ಗೊತ್ತಾಗುತ್ತೆ ಏನ್ ಚರ್ಚೆ, ಏನದ್ರ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಅಂತ. ಎಲ್ರಿಗೂ ನಮಸ್ಕಾರ, ನಾನ್ ನಿಮ್ಮ ಆಟೋ ಕನ್ನಡಿಗ. ಇತ್ತೀಚೆಗೆ ನಡೆದಂತ ಒಂದು ವಾರ್, ಎಲ್ಲಪ್ಪ ಇರಾನ್ ಮತ್ತು ಇಸ್ರೇಲ್ ನಡುವೆ ನಡೆದಂತಹ ವಾರಿಂದಾಗಿ ಇಡೀ ಇಂಡಿಯಾದಲ್ಲಿ ಗ್ಯಾಸ್ ಸಪ್ಲೈ ಸ್ವಲ್ಪ ತೊಂದರೆಗೊಳಗಾಯಿತು. ಅದರಿಂದಾಗಿ ಬೆಂಗಳೂರಲ್ಲಿ ಲೈನ್ ಆಗಿ ಆಟೋಗಳು ನಿಂತಿದ್ವು. ಎಲ್ಲರೂ ನೋಡಿದ್ದೀರಾ, ಅದ್ರ ಬಗ್ಗೆ ನಾನು ಕೂಡ ಮಾತಾಡಿದ್ದೀನಿ. ಇವಾಗ ಇದರಿಂದಾಗಿ ಇಲ್ಲಿರುವಂತಹ ಕೆಲವೊಂದು ಚಾಲಕರು ಏನ್ ಹೇಳ್ತಾ ಇದ್ದಾರೆ, ಈ ರೀತಿ ಆಟೋಗಳಿಗೆ ತೊಂದರೆ ಆಗ್ತಾ ಇದೆ, LPG ಸಮಸ್ಯೆ ಇರೋದ್ರಿಂದ ನಮಗೆ ಆಟೋ ಫೇರ್ ಅನ್ನ ಹೆಚ್ಚು ಮಾಡಿ, ಮಿನಿಮಮ್ 50 ರೂಪಾಯಿ ಮಾಡಿ, ಪರ್ ಕಿಲೋಮೀಟರ್ 25 ಮಾಡಿ ಅಂತ ಇವತ್ತು ಬೆಳಿಗ್ಗೆಯಿಂದ ಚರ್ಚೆ ಮಾಡ್ತಾ ಇದ್ದಾರೆ. ಇವಾಗ ಹೌದು, ವಾರ್ ನಡೀತಾ ಇದೆ, LPG ಸಮಸ್ಯೆ ಇದೆ, ಅದಕ್ಕೋಸ್ಕರ ನೀವೆಲ್ಲ ಕೇಳ್ತಾ ಇದ್ದೀರಾ ಮೀಟರ್ ದರನ ಹೆಚ್ಚು ಮಾಡಿ ಅಂತ. ಆಯ್ತು, ಒಪ್ಕೊಳ್ಳೋಣ. ಒಂದ್ಸಾರಿ ಸರ್ಕಾರನೂ ಬಂದು 25 ರೂಪಾಯಿ ಕಿಲೋಮೀಟರ್ ಕೊಟ್ಟು ನಿಮ್ಗೆ ಯಾವ ರೀತಿ ಸಮಸ್ಯೆ ಆಗ್ತಾ ಇದೆಯೋ ಅದಕ್ಕೆಲ್ಲ ಪರಿಹಾರ ಕೊಟ್ಟು 25 ರೂಪಾಯಿ ಕಿಲೋಮೀಟರ್ ಮಾಡ್ತು. ನಾಳೆ ದಿನ LPG ದರ ಕಮ್ಮಿ ಆಯ್ತು, ಕಮ್ಮಿ ಆಗ್ಬಿಟ್ಟು ಸುಗಮವಾಗಿ ನಡೀತಾ ಇರ್ಬೇಕಾದ್ರೆ ನೀವೆಲ್ಲ ಬಂದ್ಬಿಟ್ಟು ಮೀಟರ್ ದರ ಏನಿದೆ 25 ರೂಪಾಯಿ ಅದನ್ನ ಕಮ್ಮಿ ಮಾಡಿ ಅಂತ ನೀವ್ ಯಾರಾದ್ರೂ ಹೇಳ್ತೀರಾ? ಇದು ನನ್ನ ಪ್ರಶ್ನೆ. ಏನಕ್ಕಪ್ಪ ಅಂತಂದ್ರೆ, ಇವಾಗ ನೀವು ಹೇಳ್ತಾ ಇದ್ದೀರಾ ಚಾಲಕರಿಗೆ ತೊಂದರೆ ಆಗ್ತಾ ಇದೆ, ಇದರಿಂದಾಗಿ ನೀವು LPG ದರ ಏನು ಜಾಸ್ತಿ ಆಗಿದೆಯೋ ಅದೇ ಕಾರಣಕ್ಕಾಗಿ ಮೀಟರ್ ದರನು ಕೂಡ ಹೆಚ್ಚು ಮಾಡಿ ಅಂತ ನೀವು ಕೇಳ್ತಾ ಇದ್ದೀರಾ. ನಾಳೆ ದಿನ ಅಕಸ್ಮಾತ್ LPG ದರ ಕಮ್ಮಿ ಆಯ್ತು ಅಂತಂದ್ರೆ ಮೀಟರ್ ದರನ ಕಮ್ಮಿ ಮಾಡಿ ಅಂತ ನೀವೆಲ್ಲ ಕೇಳ್ತೀರಾ? ಇವಾಗ ಬೆಂಗಳೂರಲ್ಲಿ 3 ತರದ ಆಟೋ ಇದಾವೆ: LPG, CNG, EV, ಎಲೆಕ್ಟ್ರಿಕ್ ಆಟೋಗಳು. ಸೊ ಮೂರಕ್ಕೂ ಬೇರೆ ಬೇರೆ ತರ ಫ್ಯೂಲ್ ಖರ್ಚಾಗುತ್ತೆ, ಬೇರೆ ಬೇರೆ ತರ ದುಡಿಮೆ ಆಗುತ್ತೆ, ಬೇರೆ ಬೇರೆ ತರ ಅವ್ರಿಗೆ ಕಾಸ್ಟ್ ಆಫ್ ಫ್ಯೂಲ್ದು ಯಾವ ರೀತಿ ಆಗುತ್ತಪ್ಪ ಅಂತಂದ್ರೆ, CNG ಅವರಿಗೆ ಮಿನಿಮಮ್ 400 ರೂಪಾಯಿ ಗ್ಯಾಸ್ ಹಾಕ್ಸಿದ್ರೆ 2000 ರೂಪಾಯಿ ಅರ್ನ್ ಮಾಡ್ಬೋದು. LPG ಅವರಿಗೆ ಮಿನಿಮಮ್ 700 ರಿಂದ 800 ರೂಪಾಯಿ LPG ಫಿಲ್ ಮಾಡಿದ್ರೆ 2000 ರೂಪಾಯಿ ಅರ್ನ್ ಮಾಡ್ಬೋದು. ಇನ್ನು EV ಅವರಿಗೆ ಮಿನಿಮಮ್ 100 ರಿಂದ 150 ರೂಪಾಯಿ ಚಾರ್ಜಿಂಗ್ ಕಾಸ್ಟ್ ಅಷ್ಟು ಮಾಡಿದ್ರೆ ಮಿನಿಮಮ್ 2000 ರೂಪಾಯಿ ಅರ್ನ್ ಮಾಡ್ಬೋದು. ಸೊ ಇಲ್ಲಿ ಕಾಸ್ಟ್ ಆಫ್ ಲಿವಿಂಗು ಬೇರೆ ಬೇರೆ ಇದೆ. ಅಂದ್ರೆ CNG ಅವರು 400 ರೂಪಾಯಿ ಖರ್ಚು ಮಾಡಿದ್ರೆ LPG ಅವರು 700 ರೂಪಾಯಿ ಖರ್ಚು ಮಾಡ್ತವ್ರೆ, 700 ರಿಂದ 800 ರೂಪಾಯಿ. EV ಅವರು 100 ರಿಂದ 150 ರೂಪಾಯಿ ಖರ್ಚು ಮಾಡ್ತಾ ಇದ್ದಾರೆ. ಇವಾಗ ಬೆಂಗಳೂರಲ್ಲಿ ಸದ್ಯಕ್ಕೆ LPG ಗಾಡಿಗಳು ತುಂಬಾ ಕಮ್ಮಿ ಆಗಿದ್ದಾವೆ. ಆಲ್ಮೋಸ್ಟ್ ಅಂತಂದ್ರೆ 20 ರಿಂದ 25% LPG ಗಾಡಿಗಳು ಇರೋದು. ಅದು ಬಿಟ್ರೆ CNG ಗಾಡಿಗಳು 50% CNG ಗಾಡಿಗಳು ಎಲ್ಲಿ ನೋಡಿದ್ರು ಕೂಡ ಹೊಸ ಗಾಡಿಗಳಿಗೆ ನಿಮ್ಗೆ ಕಾಣೋದು. ಅದು ಅಲ್ಲದೆ EV ಗಾಡಿಗಳು ಒಂದು 20 ರಿಂದ 25% ಗಾಡಿಗಳು ಇದಾವೆ. LPG ಸಮಸ್ಯೆಗೆ ಬಳಲ್ತಾ ಇರುವಂತಹ ಚಾಲಕರಿಗೋಸ್ಕರ 25% ಜನ ಏನು LPG ಸಮಸ್ಯೆಯಿಂದ ಬಳಲ್ತಾ ಇದ್ದಾರೋ ಅವ್ರಿಗೋಸ್ಕರ ನೀವು ಮೀಟರ್ ದರನ ಹೆಚ್ಚು ಮಾಡಿಸಿ ಆಲ್ಮೋಸ್ಟ್ 75% ಆಟೋ ಚಾಲಕರನ್ನ ನೀವು ತೊಂದರೆಗೆ ಸಿಕ್ಕಾಕಿಸ್ತಾ ಇದ್ದೀರಾ. ಮೀಟರ್ ದರನ ಹೆಚ್ಚಿಗೆ ಮಾಡಿಸಿ. ಇವಾಗಿನ ಸಿಚುವೇಶನ್ ಅಲ್ಲಿ ಯಾವುದೇ ಒಬ್ಬ ಪ್ರಯಾಣಿಕ ಆಟೋನೇ ಬುಕ್ ಮಾಡಲಿ, ಬೈಕ್ಗೆ ಬುಕ್ ಮಾಡಲಿ, ಕ್ಯಾಬೇ ಬುಕ್ ಮಾಡಲಿ, ಯಾವುದ್ರಲ್ಲಿ ಕಮ್ಮಿ ಅಮೌಂಟ್ ಇದೆಯೋ ಅದನ್ನ ನೋಡಿ ಅವರು ಆಟೋ ಮತ್ತೆ ಕ್ಯಾಬ್ ಅನ್ನ ಬುಕ್ ಮಾಡ್ತಾರೆ. ಇಂಥ ಸಿಚುವೇಶನ್ ಅಲ್ಲಿ ನಾವು ಮೀಟರ್ ದರ ಹೆಚ್ಚಿಗೆ ಮಾಡಿದ್ರೆ, ಇವಾಗ ಸಿಂಪಲ್ ಆಗಿ ಒಂದು ಉತ್ತರನ ನಾನು ನಿಮ್ಗೆ ಕೊಡ್ತೀನಿ. ಮೊನ್ನೆ ದಿನ ನಾನು ಊರಿಗೆ ಹೋಗ್ಬೇಕಾಗಿತ್ತು. ಜಕ್ಕೂರಿಂದ ಆನಂದರಾವ್ ಸರ್ಕಲ್ಗೆ ನಾನು ಒಂದು ಆ್ಯಪ್ ಹೆಸರು ಹೇಳಲ್ಲ, ಒಂದು ಆ್ಯಪ್ ಅಲ್ಲಿ ಬುಕ್ ಮಾಡೋಕೆ ಅಂತ ಹೋದಾಗ ಆಟೋ ಬೆಲೆ 360 ರೂಪಾಯಿ. ಎಷ್ಟು? 15 ಕಿಲೋಮೀಟರ್ಗೆ 360 ರೂಪಾಯಿ ಆಟೋದ ಬೆಲೆ ತೋರಿಸ್ತಾ ಇತ್ತು. ಕ್ಯಾಬ್ಗೆ 230 ರೂಪಾಯಿ ತೋರಿಸ್ತಾ ಇತ್ತು. ಇವಾಗ ನಾನೊಬ್ಬ ಪ್ರಯಾಣಿಕನಾಗಿ ಯಾವ್ದನ್ನ ಬುಕ್ ಮಾಡ್ತೀನಿ? ಯಾವ್ದ್ರಲ್ಲಿ ಅಮೌಂಟ್ ಕಮ್ಮಿ ಇದೆಯೋ ಅದನ್ನ ನಾನು ಬುಕ್ ಮಾಡ್ತೀನಿ. ಯಾವುದು? ಕ್ಯಾಬ್ ಅನ್ನ ನಾನು ಬುಕ್ ಮಾಡ್ತೀನಿ. ಸೊ ಪ್ರತಿಯೊಬ್ಬ ಪ್ರಯಾಣಿಕನು ಕೂಡ ಕಮ್ಮಿ ಅಮೌಂಟ್ ಅಲ್ಲಿ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗಕ್ಕೆ ಆಟೋಗಳನ್ನ ಬಳಸ್ತಾರೆ. ಯಾರು ಕೂಡ ತಮ್ಮ ಹತ್ರ ಜಾಸ್ತಿ ಅಮೌಂಟ್ ಇದೆ, ಎಕ್ಸ್ಟ್ರಾ ಕಾಸಿದೆ ಅಂತ ಯಾರು ಕೂಡ ಆಟೋ ಬುಕ್ ಮಾಡಿ ಆಟೋಗೆ ಬರೋದಿಲ್ಲ. ಇನ್ನೊಂದು ವಿಚಾರ, ಅಕಸ್ಮಾತ್ ನಾನು ಒಬ್ಬಂಟಿ ಆಗಿದ್ರೆ ಇಲ್ಲಿಂದ ನಾನು ಎಲ್ಲಿಗೋ ಹೋಗ್ಬೇಕು, ಆ ಟೈಮಲ್ಲಿ ಆಟೋನು ಬೇಡ ನಂಗೆ, ಕ್ಯಾಬು ಬೇಡ, ಏನಕ್ಕಂತ ಟ್ರಾಫಿಕ್ ಜಾಸ್ತಿ ಇದೆ, ಅಮೌಂಟು ಜಾಸ್ತಿ ತೋರಿಸ್ತಾ ಇದೆ. ಅಂತ ಸಮಯದಲ್ಲಿ ಬೈಕ್ ಟ್ಯಾಕ್ಸಿನ ಬಳಸ್ತೀನಿ. ಏನಕ್ಕಂತಂದ್ರೆ ವೇಗವಾಗಿ ಹೋಗ್ಬೋದು ಅಂತ. ಏನಕ್ಕೆ? ಕಾಸ್ಟ್ ಕಮ್ಮಿ ಆಗುತ್ತೆ, ಕಮ್ಮಿ ದುಡ್ಡಲ್ಲಿ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ವೇಗವಾಗಿ ಹೋಗ್ತೀನಿ ಅಂತ. 3.5 ಲಕ್ಷ ಬಂಡವಾಳ ಹಾಕಿ ನಾನು ಆಟೋನ ತಗೊಂಡಿದ್ದೀನಿ. 18 ರೂಪಾಯಿ ಇವಾಗ ಪ್ರಸ್ತುತ ಕೊಡ್ತಾ ಇರೋದು, ಅದನ್ನ ನಾನು 25 ರೂಪಾಯಿ ನಾನು ಕೇಳ್ತಾ ಇದ್ದೀನಿ. ಓಕೆ, ಅದೇ 10 ಲಕ್ಷ 12 ಲಕ್ಷ ಬಂಡವಾಳ ಹಾಕ್ಬಿಟ್ಟು ಕ್ಯಾಬ್ ಅವರು ಮಿನಿಮಮ್ ಗವರ್ಮೆಂಟ್ ಫೇರ್ ಏನಿದೆ 24 ರೂಪಾಯಿ ಪರ್ ಕಿಲೋಮೀಟರ್ ಇದೆ, ಅದನ್ನೇ ಅವ್ರಿಗೆ ಸಿಗ್ತಾ ಇಲ್ಲ. ಅದ್ರ ಬಗ್ಗೆ ಯಾರು ಕೂಡ ಪ್ರಶ್ನೆ ಮಾಡ್ತಾ ಇಲ್ಲ. ಮಿನಿಮಮ್ 24 ರೂಪಾಯಿ ಪರ್ ಕಿಲೋಮೀಟರ್ ಯಾರಿಗೆ? ಕ್ಯಾಬ್ ಅವ್ರಿಗೆ. ಅದು ಅವ್ರಿಗೆ ಸಿಗ್ತಾ ಇದೆಯಾ? ಇದ್ರ ಬಗ್ಗೆ ಯಾರಾದ್ರೂ ಪ್ರಶ್ನೆ ಮಾಡ್ತಾ ಇದ್ದಾರಾ? ಇಲ್ಲ. ಆಟೋದವ್ರಿಗೆ LPG ದರ ಜಾಸ್ತಿ ಆಗಿದೆ ಅಂತ 25 ರೂಪಾಯಿ ಪರ್ ಕಿಲೋಮೀಟರ್ ಕೊಡಿ ಅಂತ ಕೇಳ್ತಾ ಇದ್ದೀರಾ ನೀವೆಲ್ಲ. ಕ್ಯಾಬ್ ಅವರು ಏನ್ ಪಾಪ ಮಾಡಿದ್ದಾರೆ? ಅಷ್ಟೆಲ್ಲ ಬಂಡವಾಳ ಹಾಕ್ಬಿಟ್ಟು 24 ಅಲ್ಲ, ಅವರಿಗೆ ಮಿನಿಮಮ್ ಫೇರು
ರೂಪಾಯಿ ಪರ್ ಕಿಲೋಮೀಟರ್, 12 ರೂಪಾಯಿ ಪರ್ ಕಿಲೋಮೀಟರ್, ಅಬ್ಬಬ್ಬ ಅಂತಂದ್ರೆ 18 ರೂಪಾಯಿ ಪರ್ ಕಿಲೋಮೀಟರ್ ಕೊಡ್ತಾ ಇದ್ದಾರೆ. ಇದನ್ನೆಲ್ಲ ನಾವು ನೋಡ್ತಾ ಇದ್ರೆ ಆಟೋ ಚಾಲಕರನ್ನ ತುಳಿಬೇಕು ಅಂತ ಈ ಮೀಟರ್ ದರ ಹೆಚ್ಚು ಮಾಡಿಸಿ ಅಂತ ಕೇಳ್ತಾ ಇದ್ರ ನೀವೆಲ್ಲ. ಒಂದು ಕಡೆ ಕ್ಯಾಬು ಇತ್ತೀಚೆಗೆ ಬಂದಂತ ಫ್ಲೀಟ್ ಸರ್ವಿಸ್ ಗಳಿಂದಾಗಿ ತುಂಬಾ ಕಮ್ಮಿ ರೇಟ್ ಅಲ್ಲಿ ವರ್ಕ್ ಆಗ್ತಾ ಇದೆ ಒಂದು. ಇನ್ನೊಂದು ಕಡೆ ವೇಗವಾಗಿ ಹೋಗೋದಕ್ಕೆ ಬೈಕ್ ಟ್ಯಾಕ್ಸಿ ಅನ್ನೋ ಕಾನ್ಸೆಪ್ಟ್ ಕೂಡ ಇದೆ. ಇದ್ರ ನಡುವೆ ಇರುವಂತದ್ದು ಆಟೋ. ಸೊ ಇವಾಗ 25 ರೂಪಾಯಿ ಪರ್ ಕಿಲೋಮೀಟರ್, 10 ಕಿಲೋಮೀಟರ್ಗೆ 250 ರೂಪಾಯಿ ಕೊಟ್ಟು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೋಗ್ತೀರಾ, ಅಥವಾ ಅದೇ ಜಾಗದಲ್ಲಿ 150ರಿಂದ 160 ರೂಪಾಯಿ ಕೊಟ್ಟು ಕ್ಯಾಬ್ ತಗೊಂಡು ಹೋಗ್ತೀರಾ, ಅಥವಾ 110 ರೂಪಾಯಿ ಕೊಟ್ಟು ನೀವು ಬೈಕ್ ಟ್ಯಾಕ್ಸಿಲಿ ಹೋಗ್ತೀರಾ? ಸೊ ಯೋಚನೆ ಮಾಡಿ. 3 ತರದ ಆಪ್ಷನ್ ಇದಾವೆ: ಬೈಕ್ ಟ್ಯಾಕ್ಸಿ, ಆಟೋ, ಕ್ಯಾಬ್. ಇದ್ರ ನಡುವೆ ನೀವು ಯಾವ್ದನ್ನ ಬಳಸ್ತೀರಾ? ನಿಮ್ಗೆ ಯಾವ್ದು ಕಮ್ಮಿ ಅನ್ಸುತ್ತೋ, ಯಾವ್ದ್ರಲ್ಲಿ ನೀವು ಬೇಗವಾಗಿ ಹೋಗ್ತಿರೋ ಅದನ್ನ ನೀವು ಬಳಸ್ತೀರಾ. ಅದು ಬಿಟ್ಬಿಟ್ಟು ನನ್ನ ಹತ್ರ ಕಾಸು ಜಾಸ್ತಿ ಇದೆ ಅಂತ ಯಾರು ಕೂಡ ಆಟೋದಲ್ಲಿ ಬರೋದಿಲ್ಲ. ಮಧ್ಯಮ ವರ್ಗದವರೇ ಆಟೋದನ್ನ ಬಳಸೋದು. ಆ ಮಧ್ಯಮ ವರ್ಗದ ಪ್ರಯಾಣಿಕರ ಹೊಟ್ಟೆ ಮೇಲೆ ಹೊಡೆಯುವಂತ ಕೆಲಸ ನೀವು ಮಾಡ್ತಾ ಇದ್ದೀರಾ. ನಾವು ಕೂಡ ಮಧ್ಯಮ ವರ್ಗದವರೇ. ನಮಗೂ ಕೂಡ ಈ ಬೆಲೆ ಏರಿಕೆಯಿಂದಾಗಿ ಏನಾಗುತ್ತೆ, ಆಟೋಗಳು ಬಳಸೋದನ್ನ ಜನ ಕಮ್ಮಿ ಮಾಡ್ತಾರೆ. ಆಲ್ಮೋಸ್ಟ್ 50% ಜನ ಬೈಕ್ ಟ್ಯಾಕ್ಸಿ ಕಡೆ ಹೋಗಿದ್ದಾರೆ. ಈ 18 ರೂಪಾಯಿ ಮೀಟರ್ ಆದಾಗಿಂದಾನು ಕೂಡ ಅಕಸ್ಮಾತ್ ನೀವೇನಾದ್ರೂ ಮೀಟರ್ ದರ ಏರ್ಲೇಬೇಕು ಅಂತ ಇದ್ರೆ, ಮೊದಲು ಈ ಕ್ಯಾಬ್ ಅವರು ಏನ್ ಕಷ್ಟ ಪಡ್ತಾ ಇದ್ದಾರೋ ಅವರಿಗೆ 1 ಸಿಟಿ 1 ರೇಟ್ ಅದನ್ನಾದ್ರೂ ಮಾಡಿಸ್ಕೊಡಿ. ಅದಕ್ಕೆ ನಾನೇ ಬೆಂಬಲ ಕೊಡ್ತೀನಿ. ನಾನೇ ಮುಂದೆ ನಿಂತು ನಿಮ್ಗೆ ವಿಡಿಯೋ ಮಾಡ್ಕೊಡ್ತೀನಿ. ಇಲ್ಲಿ ಚಾಲಕರಿಗೆ ಆಗ್ತಾ ಇರುವಂತ ಸಮಸ್ಯೆಗಳು ತುಂಬಾ. ಈ ಬೈಕ್ ಟ್ಯಾಕ್ಸಿ ಅನ್ನೋ ಭೂತದಿಂದ ಆಲ್ಮೋಸ್ಟ್ ಆಟೋ ಚಾಲಕರಿಗೆ 50% ಬಿಸ್ನೆಸ್ ಬಿದ್ದೋಗಿದೆ. ಪೀಕ್ ಅವರ್ ಅಲ್ಲಿ ಬಿಟ್ಟು ನಾರ್ಮಲ್ ಅವರ್ ಅಲ್ಲಿ ನಿಮ್ಗೆ ಬಾಡಿಗೆ ಸಿಗುತ್ತಾ? ಹೋಗಿ ಒಂದ್ ಮಾತು ಹೇಳ್ತೀನಿ. ಓಲಾ, ಊಬರ್, ರ್ಯಾಪಿಡೋ, ನಮ್ಮ ಯಾತ್ರೆ 4 ಆ್ಯಪ್ ಇದಾವೆ. ಈ 4 ಆ್ಯಪ್ ಅಲ್ಲೂ ನಿಮಗೆ ಮಿನಿಮಮ್ ಫೇರ್ ಎಷ್ಟು ಕೊಡ್ತಾ ಇದ್ದಾನೆ? 50 ರೂಪಾಯಿ ಕೊಡ್ತಾ ಇದ್ದಾನೆ. ನಾನು ಕೂಡ ಓಡಿಸ್ತಾ ಇದ್ದೀನಿ. ಮಿನಿಮಮ್ 50 ರೂಪಾಯಿ ಬಾಡಿಗೆನೆ ನಾನು ಹೊಡಿಯೋದು. ತೋರಿಸ್ತೀನಿ ನಿಮ್ಗೆ. 20% ಜನ ಅವರಿಗೆ ಓದು ಬರಹ ಗೊತ್ತಿಲ್ಲ, ಅಂದ್ರೆ ಈ ಆ್ಯಪ್ ಗಳನ್ನ ಬಳಸೋದಕ್ಕೆ ಬರೋದಿಲ್ಲ ಅಂತವರು ಈ ಸ್ಟ್ಯಾಂಡ್ಗಳಲ್ಲಿ ಅಥವಾ ಆಫ್ಲೈನ್ ಅಲ್ಲಿ ಅಥವಾ ಮೀಟರ್ ಹಾಕೊಂಡು ಓಡಿಸೋಂಥವ್ರು ಇದ್ದಾರೆ. ಇನ್ನು ಕೆಲವು ಜನ ಇದ್ದಾರೆ, ಅವ್ರ ಬಗ್ಗೆ ಬಿಟ್ಟಾಕಿ, ಅವ್ರ ಬಗ್ಗೆ ನಾನು ಮಾತಾಡೋದಿಲ್ಲ. ಇಲ್ಲಿ ನಾನು ನಿಮ್ಗೆ ಒಂದು ತಿಳಿಸ್ತೀನಿ. ನೋಡ್ತಾ ಇದ್ದೀರಾ? 52, 52, 52 ಇದು 3 ಕೂಡ ಮಿನಿಮಮ್ ಬಾಡಿಗೆ ನಾನು ಮಾಡಿರೋದು. ಏನ್ ಕಾಣಿಸ್ತಾ ಇದೆ? 52 ಮಿನಿಮಮ್ ಬಾಡಿಗೆ 52 ರೂಪಾಯಿ ಕೊಡ್ತಾ ಇರೋದು. ಆ್ಯಪ್ ನಾನು ಆಮೇಲೆ ಇವಾಗಲೇ 18 ರೂಪಾಯಿ ಪರ್ ಕಿಲೋಮೀಟರ್ ಇದ್ರೂ ಕೂಡ ಮಿನಿಮಮ್ ಬಾಡಿಗೆಗೆ 50 ರೂಪಾಯಿ ಕೊಡ್ತಾ ಇದ್ದಾರೆ. ನಾಳೆ ದಿನ ನೀವೇನಾದ್ರೂ ಮಿನಿಮಮ್ 25 ರೂಪಾಯಿ ಪರ್ ಕಿಲೋಮೀಟರ್ ಮಾಡಿದ್ರೆ ಮಿನಿಮಮ್ ಬಾಡಿಗೆ 70 ರೂಪಾಯಿಗಿಂತ ಕಮ್ಮಿ ಯಾರು ಕೂಡ ಮಾಡೋದಿಲ್ಲ. ಯಾವುದೇ ಅಗ್ರಿಗೇಟರ್ ಆಗಿಲ್ಲ, ಅವರು ಮಿನಿಮಮ್ ಚಾರ್ಜ್ ಮಾಡೋದು ಪ್ಯಾಸೆಂಜರ್ ಕಡೆಯಿಂದ 70 ರೂಪಾಯಿ. ಅದೇ ಬೈಕ್ ಟ್ಯಾಕ್ಸಿಲಿ ನೀವು ಹೋಗಿ 30 ರೂಪಾಯಿ ನಿಮ್ಮನ್ನ ಕರ್ಕೊಂಡು ಹೋಗಿ ಬಿಡ್ತೀವಿ ಅಂತ ಅವರೇ ಮುಂದೆ ನಿಂತು ತೋರಿಸ್ತಾರೆ. ಒಂದು ಆ್ಯಪ್ ಅಲ್ಲಿ ನೀವು ಯಾವ್ದಾದ್ರು ಬುಕ್ ಮಾಡಕ್ ಹೋದಾಗ ಅಲ್ಲಿ ನಿಮ್ಗೆ 3 ಆಪ್ಷನ್ ಬರುತ್ತೆ: ಆಟೋ, ಕ್ಯಾಬ್, ಬೈಕ್ ಟ್ಯಾಕ್ಸಿ. ಬೈಕ್ ಟ್ಯಾಕ್ಸಿ ಎಲ್ಲದಕ್ಕಿಂತ ಟಾಪ್ ಇರುತ್ತೆ. ಏನಕ್ಕಂತಂದ್ರೆ ಕಮ್ಮಿ ಅಮೌಂಟ್ ತೋರಿಸುತ್ತೆ. ಇವಾಗಿರುವಂತ ಸಿಚುವೇಶನ್ ಅಲ್ಲಿ ದುಡಿಮೆ ಇಲ್ಲದೆ ಪೀಕ್ ಅವರ್ ಅಲ್ಲಿ ಏನ್ ದುಡಿಮೆ ಸಿಗುತ್ತೆ ಅದನ್ನ ಮಾಡಿಕೊಂಡು ನಾನ್ ಪೀಕ್ ಅವರ್ ಅಂದ್ರೆ ಮಧ್ಯಾಹ್ನ 11:30 12 ಗಂಟೆ ಮೇಲೆ ಯಾವ್ದಾದ್ರು ಮರದ ನೆರಳಲ್ಲಿ ಹಾಕೊಂಡು ಆಟೋಗಳನ್ನ ಹಾಕೊಂಡು ಸೈಡ್ ಅಲ್ಲಿ ಮಲಗ್ತಾ ಇದ್ದಾರೆ. ಇಂಥ ಸಿಚುವೇಶನ್ ಆಲ್ರೆಡಿ ಇದೆ. ಇವಾಗ ಪೀಕ್ ಅವರ್ ಅಲ್ಲಿ ಏನೋ ಒಂದು ನಡೀತಾ ಇದೆ ಬಿಸ್ನೆಸ್, ಅದಕ್ಕೂ ಕೂಡ ಮಣ್ಣು ಹಾಕುವಂತ ಪ್ಲಾನ್ ಇದ್ರೆ ನೀವು 25 ರೂಪಾಯಿ ಕೇಳಿ. ಆಲ್ಮೋಸ್ಟ್ 50% ಆಟೋ ಬಿಸ್ನೆಸ್ ಬಿದ್ದೋಗಿದೆ. ನೀವು ನಾನು ಸುಳ್ಳು ಹೇಳ್ತಾ ಇಲ್ಲ. ಮಧ್ಯಾಹ್ನ 12ರಿಂದ ಸಾಯಂಕಾಲ 4 ಗಂಟೆವರೆಗೂ ನಾನೇ ಮನೆಗೆ ಬರ್ತೀನಿ. ಏನಕ್ಕಂತಂದ್ರೆ ಯಾವುದೋ ಮರದ ನೆರಳಲ್ಲಿ ಮಲಗೋದಕ್ಕಿಂತ ಮನೆಗೆ ಬಂದು ಮಲಗೋದು ಬೆಟ್ರು ಅಂತ. ಏನಕ್ಕಂತಂದ್ರೆ ಪೀಕ್ ಅವರ್ ಮುಗಿದ್ಮೇಲೆ ಡ್ಯೂಟಿಗಳು ಸಿಗ್ತಾ ಇಲ್ಲ, ಬಿಸ್ನೆಸ್ ಆಗ್ತಾ ಇಲ್ಲ. ಇನ್ನೊಂದು, ನಾನು ಕ್ಯಾಬ್ ಅವ್ರಿಗೆ ನಾನು ತುಂಬಾ ಜನ ಕೇಳಿದಾಗ ಅವ್ರು ಹೇಳ್ತಾ ಇರೋದು, ಮಧ್ಯಾಹ್ನ 12 ಗಂಟೆ ಮೇಲೆ ನಮ್ಗೆ ಜಾಸ್ತಿ ಡ್ಯೂಟಿಗಳು ಬೀಳ್ತಾ ಇದಾವೆ. ಏನಕ್ಕೆ? ಬಿಸಿಲು ಜಾಸ್ತಿ ಇದೆ, AC ಗಾಡಿಗಳನ್ನ ಬುಕ್ ಮಾಡ್ತಾ ಇದ್ದಾರೆ. ಇನ್ನು ನೈಟು ಕೂಡ ಅಷ್ಟೇ. ಈ ಝಳಕ್ಕೆ ಆಟೋದಲ್ಲಿ ಕೆಲವೊಬ್ರು ಬರ್ತಾರೆ, ಕೆಲವೊಬ್ರು ಬರಲ್ಲ, ಸೇಫ್ಟಿ ವಿಚಾರ ಅಂತ ಯೋಚನೆ ಮಾಡ್ತಾರೆ. ಇನ್ನು ಉಳಿದವರು ಕ್ಯಾಬನ್ನೇ ಪ್ರಿಫರ್ ಮಾಡ್ತಾ ಇರೋದು. ಆಲ್ಮೋಸ್ಟ್ ಕ್ಯಾಬ್ ಅವ್ರಿಗೆ ಬಿಸ್ನೆಸ್ ಇನ್ಕ್ರೀಸ್ ಆಗಿದೆ, ಆಟೋದವ್ರಿಗೆ ಬಿಸ್ನೆಸ್ ಬಿದ್ದೋಗಿದೆ. ಏನಕ್ಕೆ ಕ್ಯಾಬ್ ಅವ್ರಿಗೆ ಬಿಸ್ನೆಸ್ ಸಿಗ್ತಾ ಇದೆ? ಏನಕ್ಕಂತಂದ್ರೆ ಕಮ್ಮಿ ದರದಲ್ಲಿ 200, 150 10 ಕಿಲೋಮೀಟರ್ಗೆ 150ರಿಂದ 200 ರೂಪಾಯಿ ಒಳಗಡೆ ಕ್ಯಾಬ್ ಸಿಗ್ತಾ ಇರುವಾಗ ಆಟೋನ 250, 260 ರೂಪಾಯಿ ಕೊಟ್ಟು ಯಾಕೆ ಬುಕ್ ಮಾಡ್ತಾರೆ? ಕ್ಯಾಬೇ ಸಿಗ್ತಾ ಇದೆ, AC. ಅದೇ ಜಾಗಕ್ಕೆ ಇವಾಗ ಆಟೋ ಫೇರ್ ಏನಿದೆ ಅದೇ ಫೇರ್ಗೆ ಕ್ಯಾಬು AC ಸಿಗ್ತಾ ಇದೆ. AC-ಲಿ ಹೋಗ್ತೀರಾ ಅಥವಾ ಆಟೋದಲ್ಲಿ ಹೋಗ್ತೀರಾ? ಸೊ ನಾನ್ ಒಂದೇ ಮಾತು ಹೇಳೋದು, ಇವತ್ತು ಆಲ್ರೆಡಿ ಬೈಕ್ ಟ್ಯಾಕ್ಸಿ ಕಡಿಮೆ ರೇಟ್ ಅಲ್ಲಿ ಇಡೀ ಮಾರ್ಕೆಟ್ ಏನ್ ಅಗ್ರಿಗೇಟರ್ ಆ್ಯಪ್ಗಳಲ್ಲಿ ಮಾರ್ಕೆಟ್ ಅನ್ನೇ ಹಿಡಿದ್ಬಿಟ್ಟಿದೆ ಬೈಕ್ ಟ್ಯಾಕ್ಸಿ. ಏನಕ್ಕಂತಂದ್ರೆ ಕಮ್ಮಿ ದರದಲ್ಲಿ ನಾವು ಸರ್ವಿಸ್ ಅನ್ನ ಕೊಡ್ತಾ ಇದೀವಿ ಅಂತ. ಇನ್ನು ಆಟೋ ಫೇರ್ ಏನಾದ್ರು ಜಾಸ್ತಿ ಆಯ್ತು ಅಂತಂದ್ರೆ ಉಳಿದಂತ 50% ಜನ ಏನು ಆಟೋ ಬುಕ್ ಮಾಡ್ತಾ ಇದಾರೋ ಅವರು ಕೂಡ ಬೈಕ್ ಟ್ಯಾಕ್ಸಿ ಕಡೆ ಹೋಗ್ತಾರೆ. ಆಮೇಲೆ ಎಫೆಕ್ಟ್ ಯಾರಿಗೆ? ಆಟೋ ಚಾಲಕರಿಗೆ. ಒಂದ್ ಕಡೆ ಫೇರ್ ಜಾಸ್ತಿ, ಇನ್ನೊಂದ್ ಕಡೆ ರೈಡ್ ಕಮ್ಮಿ, ಮತ್ತೊಂದ್ ಕಡೆ ಬೈಕ್ ಟ್ಯಾಕ್ಸಿ ಕಾಂಪಿಟೇಷನ್. ಕೊನೆಗೆ ಸ್ಟ್ಯಾಂಡ್ ಗಳಲ್ಲಿ ಗಂಟೆ ಗಟ್ಟಲೆ
ಕಾಯ್ಕೊಂಡು ಕೂತ್ಕೊಳ್ಳೋ ಅಂತ ಪರಿಸ್ಥಿತಿ ಬರುತ್ತೆ ಆಟೋ ಚಾಲಕರಿಗೆ. ಇವಾಗ ನಿಮ್ಗೊಂದು ಮಾತು ಹೇಳ್ತೀನಿ, ಇಲ್ಲಿ ಆಟೋಗಳನ್ನ ಬುಕ್ ಮಾಡ್ತಾ ಇರೋರು ಮಧ್ಯಮ ವರ್ಗದ ಜನರು ಮಾತ್ರ. ಯಾರು ಕೂಡ ಹೈ ಕ್ಲಾಸು, ರಿಚ್ ಕ್ಲಾಸು, ಫಸ್ಟ್ ಕ್ಲಾಸ್ ಜನ ಅವ್ರು ಯಾರು ಆಟೋಗಳನ್ನು ಬುಕ್ ಮಾಡ್ತಾ ಇಲ್ಲ. ಏನಕ್ಕಂತಂದ್ರೆ ಅವ್ರ ಹತ್ರನೇ ಸ್ವಂತ ವಾಹನಗಳಿರ್ತವೆ. ಯಾರ ಹತ್ರ ಸ್ವಂತ ವಾಹನಗಳಿಲ್ವೋ ಅಂತವ್ರು ಆಟೋಗಳನ್ನ ಬುಕ್ ಮಾಡ್ತಾ ಇದ್ದಾರೆ. ಇವಾಗ ನೀವು ಅವ್ರಿಗೂ ಹೊಡೆತ, ನಮಗೂ ಹೊಡೆತ. ನೀವೇನೋ ಒಂದ್ ಕಡೆ ಕೂತ್ಕೊಂಡು ಹೇಳ್ತಾ ಇದ್ರೆ 25 ರೂಪಾಯಿ ಬೇಕು, 50 ರೂಪಾಯಿ ಬೇಕು ಅಂತ. ಅದು ಎಫೆಕ್ಟ್ ಆಗೋದು ಯಾರಿಗೆ? ಮಧ್ಯಮ ವರ್ಗದವ್ರಿಗೆ. ಮಧ್ಯಮ ವರ್ಗದ ಜನ ಬಂದ್ರೇನೆ ನಮ್ಗೆ ಆಟೋಗಳಿಗೆ ಬಿಸ್ನೆಸ್ ಆಗುತ್ತೆ. ಅಕಸ್ಮಾತ್ ಅವರೇ ಬರ್ದೇ ಇದ್ದಿದ್ರೆ ನಮಗೆ ಆಟೋದಲ್ಲಿ ಬಿಸ್ನೆಸ್ ಆಗಲ್ಲ. ಬಿಸ್ನೆಸ್ ಆಗ್ಲಿಲ್ಲ ಅಂತಂದ್ರೆ ಹೊಟ್ಟೆ ಮೇಲೆ ತಣ್ಣೀರ್ ಬಟ್ಟೆ ಹಾಕೊಂಡು ರೋಡ್ ಸೈಡ್ ಅಲ್ಲಿ ಕೂತ್ಕೋಬೇಕಾಗತ್ತೆ. ಮೊದಲೇ ಬಿಸ್ನೆಸ್ ಎಕ್ಕುಟ್ಟು ಹೋಗಿದೆ. ಅಂತದ್ರಲ್ಲಿ ನೀವು ಯಾರ್ಯಾರು ಮಾತಾಡ್ತಾ ಇದ್ರ ದಯವಿಟ್ಟು ನಿಮ್ ಕೈ ಮುಗಿತೀನಿ. ಆಲ್ರೆಡಿ ಬಿಸ್ನೆಸ್ ಪೂರ್ತಿ ತಂಡ ಹೊಡೆದಿದೆ. ಅಂತದ್ರಲ್ಲಿ ನೀವು ಯಾರು ಕೂಡ ಈ ಫೇರ್ಗಳನ್ನ ಜಾಸ್ತಿ ಮಾಡಿ ಅಂತ ದಯವಿಟ್ಟು ಕೈ ಮುಗಿತಾ ಇದ್ದೀನಿ. ಯಾರು ಕೂಡ ಮಾಡಕ್ ಹೋಗ್ಬೇಡಿ. ಯಾರೆಲ್ಲ ಚಾಲಕರು ನೀವುಗಳು ಹೇಳ್ತಾ ಇದ್ದೀರಾ 50 ರೂಪಾಯಿ ಮಿನಿಮಮ್ ಮಾಡಿ ಅಂತ, ನಿಮ್ಮ ಹತ್ರ ನಾನು ಮನವಿ ಮಾಡೋದಂದೆ, ನೀವುಗಳು ಸೆಂಟ್ರಲ್ ಅಥವಾ ಸ್ಟೇಟ್ ಗೌರ್ಮೆಂಟ್ ಹತ್ರ ಈ ವಾರ್ ಮುಗಿಯೋ ತನಕ LPG ಮೇಲೆ ಸಬ್ಸಿಡಿ ಕೊಡಿಸುವಂತ ಕೆಲಸನ ಮಾಡಿಸಿ ಅಷ್ಟೇ. ಅದು ಬಿಟ್ರೆ ಮತ್ತೇನಿಲ್ಲ. ಪ್ರತಿಯೊಬ್ಬ ಚಾಲಕನಿಗೂ ತುಂಬಾ ಪ್ರೆಷರ್ ಇದೆ. ಲೋನು, EMI, ಕಮಿಟ್ಮೆಂಟು, ಇದ್ರೆಲ್ಲದರ ನಡುವೆ ಈ ರೀತಿ ಬಿಸ್ನೆಸ್ ಆಗದೆ ಇದ್ರೆ ಮತ್ತೆ ಫೇರ್ ಏನಾದರೂ ಜಾಸ್ತಿ ಆಯ್ತು ಅಂತಂದ್ರೆ ಆಟೋಗಳಿಗೆ ಆಲ್ಮೋಸ್ಟ್ 50% ಬಿಸ್ನೆಸ್ ಬಿದ್ದೋಗಿದೆ. ಇನ್ನು ಫೇರ್ ಏನಾದರೂ ಮತ್ತೆ ಜಾಸ್ತಿ ಆಯ್ತು ಅಂತಂದ್ರೆ ಇರೋ ಬಿಸ್ನೆಸ್ ಕೂಡ ಎಕ್ಕುಟ್ಟು ಹೋಗ್ಬಿಡುತ್ತೆ. ಓಪನ್ ಅಪ್ ಆಗಿ ಹೇಳ್ತಾ ಇದ್ದೀನಿ, ಕೈ ಮುಗಿದು ಕೇಳ್ಕೊತಾ ಇದ್ದೀನಿ. ಯಾರು ಕೂಡ ಇವಾಗಿನ ಪ್ರಸ್ತುತ ಸಿಚುವೇಶನ್ ಅಲ್ಲಿ ದಯವಿಟ್ಟು ಫೇರ್ಗಳನ್ನ ಜಾಸ್ತಿ ಮಾಡಕ್ ಹೋಗ್ಬೇಡಿ. ಅದ್ರ ಮೇಲೂ ನಿಮ್ಗೆ ಚಾಲಕರಿಗೆ ಒಳ್ಳೇದು ಮಾಡ್ಬೇಕು ಅಂತ ಇದ್ರೆ ದಯವಿಟ್ಟು ಈ ಸೇಟು ಫೈನಾನ್ಸ್ಗಳಲ್ಲಿ ಗಾಡಿಗಳನ್ನ ಲೋನ್ ಏನು ತಗೊಂಡಿದೀವಿ ಅಲ್ಲಿ ಲೋನ್ ಕಟ್ಟಕ್ಕಾಗದೆ ತುಂಬಾ ತೊಂದರೆಯಲ್ಲಿದ್ದಾರೆ. ಗಾಡಿ ಸೀಸಿಂಗ್ ಲಿಸ್ಟ್ ಅಲ್ಲಿ ಇದಾವೆ. ಅದ್ರ ಬಗ್ಗೆ ಸ್ವಲ್ಪ ಮಾತಾಡಿ ಅವ್ರ ಹತ್ರ ಒಂದು ಸ್ವಲ್ಪ ಟೈಮ್ ಕೊಡಿಸಿ. ಕೋವಿಡ್ ಅಲ್ಲಿ ಯಾವ ರೀತಿ ಹೆಲ್ಪ್ ಮಾಡಿದ್ರು ಅದೇ ರೀತಿ ಸ್ವಲ್ಪ ಮಿನಿಮಮ್ ಟೈಮ್ ಅನ್ನ ಕೊಡಿಸಿ ಅಂತ ಕೇಳ್ತಾ ಇದ್ದೀನಿ. ಸೊ ನನ್ನ ಮಾತಿನ ನಿಮ್ಗೇನಾದ್ರೂ ಬೇಜಾರಾಗಿದ್ರೆ ದಯವಿಟ್ಟು ತಿಳಿಸಿ ಕಮೆಂಟ್ ಅಲ್ಲಿ. ಹಾಗೆ ನಾನು ಯಾರಿಗೂ ಟಾರ್ಗೆಟ್ ಮಾಡಬೇಕು, ಯಾರನ್ನೂ ತುಳಿಬೇಕು ಅಂತ ಈ ವಿಡಿಯೋನ ಮಾಡ್ತಾ ಇಲ್ಲ. ಜಸ್ಟ್ ನನಗನ್ಸಿದ್ದು ಚಾಲಕರ ಪ್ರಾಬ್ಲಮ್ ಇಂದಾಗಿ ಇವಾಗ ಆಲ್ಮೋಸ್ಟ್ ತುಂಬಾ ಚಾಲಕರಿಗೆ ಪ್ರಾಬ್ಲಮ್ ಆಗ್ತಾ ಇದೆ, ಇನ್ಕ್ಲೂಡಿಂಗ್ ನನಗೂ ಕೂಡ ಪ್ರಾಬ್ಲಮ್ ಆಗ್ತಾ ಇದೆ. ಸೊ ಅದಕ್ಕೋಸ್ಕರ ನಾನು ಹೇಳಿದ್ದೀನಿ ಹೊರತು ನಿಮ್ಗೆ ಯಾರಿಗೂ ನಾನು ಟಾರ್ಗೆಟ್ ಮಾಡಬೇಕು, ನಿಮ್ಗೆ ಯಾರಿಗೂ ನಾನು ಬೈಬೇಕು ಅಂತ ಏನು ಮಾಡಿಲ್ಲ. ದಯವಿಟ್ಟು ಯಾರೂ ಅಪಾರ್ಥ ಮಾಡ್ಕೋಬೇಡಿ. ಹಾಗೇನಾದ್ರೂ ಇದ್ರೆ ಕಮೆಂಟ್ ಅಲ್ಲಿ ನಿಮ್ಮ ಅಭಿಪ್ರಾಯಗಳನ್ನ ತಪ್ಪದೇ ತಿಳಿಸಿ. ಈ ಮೀಟರ್ ದರ ಏರಿಕೆಯಿಂದಾಗಿ ನಿಮ್ಗೆ ತೊಂದರೆ ಆಗುತ್ತಾ ಅಥವಾ ಲಾಭ ಆಗುತ್ತಾ ಲಾಸ್ ಆಗುತ್ತಾ ಅನ್ನೋದನ್ನ ತಪ್ಪದೇ ಕಮೆಂಟ್ ಮಾಡಿ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.